ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಮಂಜುನಾಥ್. ಆ್ಯಕ್ಚುಲಿ ಇವತ್ತು ನಾನು ಸಕಲೇಶ್ಪುರ ಕಡೆ ಬಂದಿದ್ದೀನಿ. ಸುಮ್ಮನೆ ಹಾಗೆ ಒಂದು ರೌಂಡು ವೀಕೆಂಡಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸಕಲೇಶ್ಪುರ ಕಡೆ ಬಂದಿದ್ದೀನಿ. ಸೊ ಇವಾಗ ನಾನಿನ ರೋಡ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಬಿಸ್ಲೆಘಾಟ್ ಅಂತ ಕರಿತಾರೆ ಇದನ್ನು. ಸೊ ಇದು ಬಿಸ್ಲೆಘಾಟ್ ರೋಡು. ಸೊ ಇದೇ ರೋಡ್ ಹೋಗೋದ್ರೆ ಇನ್ನೊಂದು ಅನದರ್ 10 ಕಿಲೋಮೀಟ್ರು ನಾನು ಬುಕ್ ಮಾಡಿರೋ ಗಿರಿ ಮನೆ ಅಂತ ಹೇಳ್ಬಿಟ್ಟು ಆ ರೆಸಾರ್ಟು. ಸೊ ಇವಾಗ ನಾನು ಅಲ್ಲಿ ಹೊರಟಿದ್ದೀನಿ. ಬೆಂಗಳೂರಿಂದ ಆ್ಯಕ್ಚುಲಿ ಇಲ್ಲಿ ತನಕ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಚಳಿ ಇತ್ತು, ಕ್ಯಾಮ್ರಾ ಬೇರೆ ಫಿಟ್ ಮಾಡಲಿಲ್ಲ. ಸೊ ಹಂಗಾಗಿ ಇವಾಗ ಇಲ್ಲಿ ಶನಿವಾರ ಸಂತೆ ಅಂತ ಹೇಳ್ಬಿಟ್ಟು ಒಂದು ಊರು, ಆ ಊರು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ. ಇವಾಗ ಹಂಗೆ ಬಿಸ್ಲೆಘಾಟ್ ರೋಡಲ್ಲಿ ಹೊರಟಿದ್ದೀನಿ. ಇನ್ನೊಂದು 10 ಕಿಲೋಮೀಟ್ರ್ ಇದೆ ನಾನು ರೀಚ್ ಆಗೋದಕ್ಕೆ, ಹೋಮ್ ಸ್ಟೇನ ಚೆಕ್ ಇನ್ ಮಾಡೋದಕ್ಕೆ. ಬರ್ತಾ ಮಲೆನಾಡು ರೋಡ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯ್ತು ರೋಡಾಗೆ. ಆ್ಯಕ್ಚುಲಿ ರೋಡಾಗೆ ಗಾಡಿ ಓಡಿಸ್ಬೇಕಿದ್ರೆ ಆ ಕಡೆ ಈ ಕಡೆ ಎಲ್ಲೂ ನೋಡಿದ್ರು ಬರೀ ಕಾಫಿ ತೋಟ, ಅಡಿಕೆ, ತುಂಬ ವಿಧವಾದ ಮರಗಳೆಲ್ಲ ಇದೆ ಇಲ್ಲಿ. ಮತ್ತು ಅಲ್ಲೊಂದು ಮನೆಗಳು. ಸೊ ತುಂಬ ಖುಷಿ ಆಯ್ತು ಈ ರೋಡಲ್ಲಿ. ಅದು ಗಿರಿ ಮನೆ ಅಂದರೆ ಆ ಪದಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ನೋಡಿ, ಅವರು ಮಾಡಿರೋ ರೆಸಾರ್ಟು ಮತ್ತು ಆ ಪ್ಲೇಸ್ ಹೆಂಗಿದೆ ಅಂದರೆ ಗಿರಿ ಮನೆ. ಗಿರಿ ಅಂದರೆ ಆ್ಯಕ್ಚುಲಿ ಬೆಟ್ಟ, ಅದ್ರ ಮೇಲೆ ಅವ್ರು ರೆಸಾರ್ಟ್ ಮಾಡಿದ್ದಾರೆ. ಅಂದರೆ ಗಿರಿ ಮನೆ, ಬೆಟ್ಟದ ಮೇಲೆ ಮನೆ. ತುಂಬ ನೋಡಿದ್ರೆ ತುಂಬ ಒಂಥರ ಎಲ್ಲ ಎಂಟೆ ಸಕಲೇಶ್ಪುರ, ಅಲ್ಲಿಂದ ಬಿಸ್ಲೆಘಾಟು ಮತ್ತು ಕುದುರೆಮುಖ, ಅದೆಲ್ಲ ಏನೋ ಹಿಲ್ ಸ್ಟೇಷನ್ಸ್ ಎಲ್ಲ ಕಾಣುತ್ತೆ ಅಲ್ಲಿಂದ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅಲ್ಲಿ ಹೋಗೋದಕ್ಕೆ. ಈ ಕಡೆ ಗದ್ದೆಗಳೆಲ್ಲ ಇದೆ. ಆಮೇಲೆ ಕೆಲವೊಂದು ನಮ್ಮ ಕಡೆ ಬಂದ ತೊರೆ ಎಲ್ಲ ಅಂತ ಕರಿತೀವಿ. ನೋಡಿ ಇಲ್ಲಿ ಹೆಂಗೆ ಅಂದರೆ ಸ್ಮಾಲ್ ಪ್ರಾಪರ್ಟಿ ಮಾಡ್ಕೊಂಬಿಟ್ಟಿದ್ದಾರೆ. ಒಂದು 2 ಎಕರೆ 3 ಎಕರೆ 5 ಎಕರೆ ಅಂತ ಎಲ್ಲ ಕಾಫಿ ಹಾಕೊಂಬಿಟ್ಟಿದ್ದಾರೆ. ಅಲ್ಲೊಂದು ಮನೆ ಕಟ್ಟಿದ್ದಾರೆ. ಒಂಥರ ನೋಡೋಕೆ ಒಂಥರ ಸಖತ್ತಾಗಿದೆ ಮಾತ್ರ ಇದು. ನೋಡಿ ಯಪ್ಪ, ರೋಡಲ್ಲಿ ಹೋಗೋದಕ್ಕೇ ಮಜಾ ಸಿಗುತ್ತೆ ಥರ. ಈ ಕಡೆ ಎಲ್ಲ ಗದ್ದೆ ಮಾಡಿದ್ದಾರೆ, ಎಲ್ಲ ಕಾಫಿ ತೋಟ. ಆ್ಯಕ್ಚುಲಿ ಇವತ್ತು ಹೋಗಿ ನಾನು ಚೆಕ್-ಇನ್ ಮಾಡಿ ಸ್ವಲ್ಪ ಫ್ರೆಶಪ್ ಆಗಿ ರೆಸ್ಟ್ ಮಾಡಿ, ಯಾಕೆಂದರೆ ನೈಟ್ ನಿದ್ದೆ ಮಾಡಿರುತ್ತೆ. ಒಂದು 2 ಅವರ್ ನಿದ್ದೆ ಮಾಡಿರ್ತೀನಿ. 1 ಗಂಟೆ ಮಲ್ಕೊಂಡು ಆಲ್ಮೋಸ್ಟ್ ಮತ್ತೆ 3 ಗಂಟೆಗೆ ಎದ್ದಿದ್ದೀನಿ ನಾನು. ಆಲ್ಮೋಸ್ಟ್ 3-3:30 ಎದ್ದಿದ್ದೀನಿ. 2 ಅವರ್ ನಿದ್ದೆ ಮಾಡ್ತೀನಿ. ಸೊ ಇವಾಗ ನಾನು ರೆಸಾರ್ಟ್ ಹೋಗಿ ಚೆಕ್-ಇನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ರೌಂಡು ಬೇರೆ ಯಾವುದಾದ್ರೂ ಘಾಟ್ ಸೆಕ್ಷನ್ನು ಮತ್ತು ಏನಾದರೂ ಟೆಂಪಲ್ಲು, ಏನಾದರೂ ವ್ಯೂ ಪಾಯಿಂಟ್ ಈ ಥರ ಇತ್ತಂದರೆ ಖಂಡಿತ ಅಲ್ಲಿ ಹೋದೇ ಹೋಗ್ತೀನಿ. ನೋಡಿ ಎಲ್ಲ ಕಾಫಿ ತೋಟ ಎಷ್ಟು ಕಾಣಿಸುತ್ತೆ ಅಂದರೆ ಅಪ್ಪ, ಏನು ಪ್ರಕೃತಿ ತಂದಿರೋದು ಇದು. ದೇವರು ನೋಡಿ, ಬೆಂಗಳೂರಲ್ಲಿ ಎಲ್ಲೇ ಇರಿ, ಏನೇ ಕೆಲಸ ಮಾಡಿರಿ, ಆದರೆ ಈ ಮೆಂಟಲ್ ಸ್ಟ್ರೆಸ್ಸನ್ನು ಇಲ್ಲಿ ಬಂದು ಒಂದ್ಸಲ ಈ ಥರ ಮಲೆನಾಡು ಕಡೆ ಬಂದು ಒಂಥರ ಹೋಗ್ಬಿಟ್ರೆ ಮೆಂಟಲ್ ಮೈಂಡಲ್ಲಿ ಸ್ಟ್ರೆಸ್ಸೆಲ್ಲ ಉಳ್ಕೊಳ್ಬಿಡುತ್ತೆ. ಹಂಗಿದೆ ಮಲೆನಾಡು. ಈಗಂತೂ ವೀಕೆಂಡ್ ಬಂತಂದರೆ, ನಿಜ ಹೇಳ್ಬೇಕಾದ್ರೆ ವೀಕೆಂಡ್ ಬಂತಂದರೆ ಬೆಂಗಳೂರು ವಿದೇಶ ಆಗೋದಿಲ್ಲ. ಎಲ್ಲಾದರೂ ಈ ಥರ ಮಲೆನಾಡು ಪ್ರಕೃತಿ ಮಧ್ಯೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಸುಮ್ಮನೆ ಅನ್ಸುತ್ತೆ.
ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಗ್ರೀನ್ರಿ ಕಮ್ಮಿ ಆಗಿದೆ ಬೆಟ್ಟದ ಮೇಲೆ ಮತ್ತು ರೋಡ್ ಸೈಡಲ್ಲಿ. ಬಟ್ ಮರಗಳಿರೋದ್ರಿಂದ ಗ್ರೀನ್ ಅಷ್ಟೇ, ರೋಡ್ ಸೈಡಲ್ಲಿ ಸ್ವಲ್ಪ ಕಮ್ಮಿ ಮತ್ತು ಬೆಟ್ಟದ ಮೇಲೆ ಇನ್ನೂ ಕಮ್ಮಿ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗಿ ಕೂಲಾಗಿರೋ ಟೈಮಲ್ಲಿ ವಾಪಸ್ ಬಂದಿರಬೇಕು. ಇದಾದರೆ ತುಂಬ ಬಿಟ್ಟಿರುತ್ತಲ್ವ, ಹಾಗಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ, ಆಫ್ ರೋಡಿಂಗ್ ಇದ್ದರೆ ಬೈಕು ಕೂಡ ತಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ಪಾಯಿಂಟಲ್ಲಿ ಬೈಕ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಬೇಕ್ರಿ ಹತ್ರ ಬ್ರೇಕ್ ತೊಗೊಂಡು ಜ್ಯೂಸ್ ಕುಡಿದು ಆಮೇಲೆ ಪಾರ್ಸಲ್ ಹಾಕೊಂಡು ಹೊರಟಿದ್ದೀನಿ. ಫೈನಲಿ ಮೈನ್ ರೋಡಿಂದ ಗಿರಿಮನೆ ರೆಸಾರ್ಟ್ ಹೋಮ್ ಸ್ಟೇಗೆ ಹೋಗೋದಕ್ಕೆ ನೋಡಿ, ಇಲ್ಲಿಂದ ರೈಟ್ ತೊಗೊಂಡು ಹೋದರೆ ಇಲ್ಲಿಂದ ಸ್ವಲ್ಪ ದೂರ ಆಫ್ ರೋಡ್ ಇರುತ್ತೆ. ಆಫ್ ರೋಡ್ ಏನಿಲ್ಲ, ಇಲ್ಲೇ ಇದೆ. ನಾನು ತುಂಬ ದೂರ ಅಂದ್ಕೊಂಬಿಟ್ಟಿದ್ದೆ, ಇಲ್ಲೇ ಇದೆಯಲ್ಲ. ರೀಚ್ ಆಗಿದೆ ಆಯಿತು ಅಷ್ಟೇಗೆ. ಸೊ ಮಾಡಿ ಇಲ್ಲ ಕೊಡಿ. ಆಚೆ ಹಾಕ್ಬೇಕಾ? ಓಕೆ, ಆಕಾಶಿಂದ ಓಕೆ. ಇದೆಲ್ಲ ಪಾರ್ಕಿಂಗ್ ಈ ಕಡೆ ಮಾಡ್ತಿರ್ತಾರೆ. ಇದು ಬೇಕಾಗಿದೆ. ಫೈನಲಿ ರೀಚ್ ಆಗಿದ್ದೀನಿ. ಪಾರ್ಕ್ ಇಲ್ಲೇ ನೋಡಿ, ಇಲ್ಲೇ ಕಾಫಿ ತೋಟ, ಇಲ್ಲೇ ಬೆಟ್ಟ ಇದೆ. ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ ನೋಡ್ತಾ ಇದ್ರೆ. ಸೊ ಬನ್ನಿ, ಒಳಗಡೆ ಹೋಗಿ ಚೆಕ್ ಇನ್ ಆಗಿ ಆಮೇಲೆ ಮತ್ತೆ ಒಂದು ರೌಂಡು ಟೂರ್ ಕರ್ಕೊಂಡ್ಬರ್ತೀನಿ.